ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಈ ವಿಶೇಷವಾದಂತಹ ವಿಡಿಯೋದಲ್ಲಿ ಒಂದು ಅದ್ಭುತವಾದಂತಹ ಉಪಾಯವನ್ನು ತಿಳಿದುಕೊಳ್ಳೋಣ. ಈ ಸಂಚಿಕೆ ವಿಶೇಷವಾಗಿ ದಂಪತಿಗಳಿಗೆ ಮತ್ತು ಪ್ರೇಮಿಗಳಿಗೆ ಸಂಬಂಧಿಸಿದಂತಹ ಒಂದು ತಾಂತ್ರಿಕ ಉಪಾಯ. ದಾಂಪತ್ಯ ಸಾಮರಸ್ಯಕ್ಕಾಗಿ ದಂಪತಿಗಳ ನಡುವೆ, ಪತಿ ಪತ್ನಿಯರ ನಡುವೆ ಇರತಕ್ಕಂತಹ ಭಿನ್ನಾಭಿಪ್ರಾಯ, ಕಲಹಗಳನ್ನು ನಿವಾರಿಸಿ ಇಬ್ಬರ ನಡುವೆ ಪ್ರೀತಿ ಮತ್ತು ಸಾಮರಸ್ಯವನ್ನು ಹೆಚ್ಚಿಸಲು, ಅಥವಾ ಪ್ರೀತಿಸಿದಂತಹ ಪ್ರೇಮಿಗಳು ಒಬ್ಬರಿಂದ ಒಬ್ಬರು ದೂರವಾದಾಗ ನಿಮ್ಮಿಂದ ದೂರವಾದಂತಹ ನಿಮ್ಮ ಪ್ರೇಮಿಯನ್ನು ಮರಳಿ ನಿಮ್ಮ ಕಡೆ ಆಕರ್ಷಿಸಲು, ಅಥವಾ ದಂಪತಿಗಳ ಮತ್ತು ಪ್ರೇಮಿಗಳ ನಡುವೆ ಯಾವುದೇ ಒಂದು ಮೂರನೇ ವ್ಯಕ್ತಿ ಪ್ರವೇಶಿಸಿದಾಗ ಪತಿ ಅಥವಾ ಪತ್ನಿ, ನಿಮ್ಮ ಪ್ರೇಮಿ ಇಂತಹವರು ನಿಮ್ಮನ್ನು ದೂರವಾಗಿಸಿ ಬೇರೊಬ್ಬ ಪರಸ್ತ್ರೀ ಅಥವಾ ಪರಪುರುಷನ ಸಂಪರ್ಕದಲ್ಲಿದ್ದರೆ ಈ ರೀತಿ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಿಮ್ಮ ಪ್ರೀತಿಯ ಜೀವನ ಅಥವಾ ನಿಮ್ಮ ಒಂದು ದಾಂಪತ್ಯ ಜೀವನ ಮರಳಿ ನೀವು ಆ ವ್ಯಕ್ತಿಯನ್ನು ನಿಮ್ಮ ಸ್ವಂತವಾಗಿಸಿಕೊಂಡು ಇಬ್ಬರ ನಡುವೆ ಪರಸ್ಪರ ಗೌರವ ಮತ್ತು ಪ್ರೀತಿಯನ್ನು ಮರುಸ್ಥಾಪಿಸಲು ಈ ತಾಂತ್ರಿಕ ಉಪಾಯ ಅದ್ಭುತವಾದಂತಹ ಉಪಾಯ ಅಂತ ಹೇಳ್ಬೋದು. ಈ ಒಂದು ಉಪಾಯವನ್ನು ಯಾವುದೇ ದಿನಗಳಲ್ಲಾದರೂ ಪ್ರಯತ್ನ ಮಾಡ್ಬೋದು. ನೀವು ಮಾಡಬೇಕಾಗಿರ್ತಕ್ಕಂತಹ ಉಪಾಯ ತುಂಬ ಸರಳವಾಗಿರ್ತದೆ. ಈ ದಿನ ನಾನು ನಿಮಗೆ ಹೇಳಲು ಹೊರಟಿರ್ತಕ್ಕಂತಹ ಈ ಒಂದು ತಾಂತ್ರಿಕ ಉಪಾಯ ಈಗಾಗಲೇ ಹೇಳಿದ ಹಾಗೆ ಇಬ್ಬರು ವ್ಯಕ್ತಿಗಳ ನಡುವೆ ಒಳ್ಳೆಯ ಹೊಂದಾಣಿಕೆಯನ್ನು ಹೆಚ್ಚಿಸಿಕೊಳ್ಳಲು, ಇಬ್ಬರ ನಡುವೆ ಒಳ್ಳೆಯ ಒಂದು ಬಾಂಡಿಂಗ್ ಬೆಳೆಯಲು ಅದ್ಭುತವಾದಂತಹ ಉಪಾಯ. ಈ ಉಪಾಯವನ್ನು ನೀವು ನಿದ್ರಿಸುವ ಮೊದಲು ಯಾವುದೇ ದಿನ ಪ್ರಯತ್ನ ಮಾಡಬಹುದು. ಸಾಕಷ್ಟು ಜನ ವಿಡಿಯೋವನ್ನು ಸ್ಕಿಪ್ ಮಾಡಿ ನಾನು ಪೂರ್ಣ ಮಾಹಿತಿಯನ್ನು ವಿಡಿಯೋಯಲ್ಲಿ ತಿಳಿಸಿದರೂ ಸಹ, ಗುರುಗಳೇ ಯಾವ ದಿನ ಪ್ರಯತ್ನ ಮಾಡಬೇಕು, ಯಾವ ಸಮಯದಲ್ಲಿ ಪ್ರಯತ್ನ ಮಾಡಬೇಕು ಎಂದು ವಿನಾಕಾರಣ ಕಾಮೆಂಟ್ಗಳಲ್ಲಿ ಅಥವಾ ವಾಟ್ಸಪ್ ಮಾಡಿ ವಿಚಾರಣೆಯನ್ನು ಮಾಡ್ತಿರ್ತಾರೆ. ತಾಂತ್ರಿಕ ಉಪಾಯವನ್ನು ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡಿಕೊಳ್ಬೇಕು. ಅಲ್ಪ ಜ್ಞಾನ ನಾನು ಬಹಳಷ್ಟು ಬಾರಿ ಹೇಳ್ತೇನೆ, ಸ್ಕಿಪ್ ಮಾಡಿ ನೋಡೋದ್ರಿಂದ ಏನಾಗುತ್ತೆ, ನಿಮಗೆ ತಂತ್ರ ವಿಧಾನದ ಪೂರ್ಣ ಮಾಹಿತಿ ಸಿಗೋದಿಲ್ಲ. ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿ. ಈಗಾಗಲೇ ಹೇಳಿದ ಹಾಗೆ ಪ್ರೇಮಿಗಳು ಅಥವಾ ದಂಪತಿಗಳು ಕುಟುಂಬದಲ್ಲಿ ಇರತಕ್ಕಂತಹ ಸದಸ್ಯರು ಯಾರಾದರೂ ನಿಮ್ಮನ್ನು ಗೌರವದಿಂದ ಕಾಣದೇ ಇದ್ದಾಗ, ನಿಮ್ಮೊಂದಿಗೆ ದೂರವಾದಾಗ ಇಂತಹ ಉಪಾಯವನ್ನು ಪ್ರಯತ್ನ ಮಾಡಬಹುದು. ಈ ಒಂದು ಉಪಾಯ, ಇಂದಿನ ಈ ಉಪಾಯವನ್ನು ಯಾವುದೇ ದಿನಗಳಲ್ಲಾದರೂ ಪ್ರಯತ್ನ ಮಾಡಬಹುದು. ಅದು ಸಹ ನೀವು ರಾತ್ರಿ ನಿದ್ರಿಸುವ ಮೊದಲು. ನಮಗಿಲ್ಲಿ ಬೇಕಾಗಿರ್ತಕ್ಕಂತಹ ವಸ್ತುಗಳು ನಿಮ್ಮ ಅಡುಗೆ ಕೋಣೆಯಲ್ಲಿ ಸುಲಭವಾಗಿ ಸಿಗತಕ್ಕಂತಹ ವಸ್ತುಗಳು ಈ ರೀತಿಯ ಲವಂಗಗಳಲ್ಲಿ ನಾನು ಪ್ರತಿ ಬಾರಿ ಹೇಳ್ತೇನೆ, ಲವಂಗಗಳಿಗೆ ಆಕರ್ಷಣಾ ಶಕ್ತಿ ಹೆಚ್ಚಾಗಿರ್ತದೆ. ನಾವು ತಾಂತ್ರಿಕ ವಿಧಾನದಲ್ಲಿ ಬಳಸ್ತಕ್ಕಂತಹ ಈ ಲವಂಗಗಳಲ್ಲಿ ನೋಡಿ, ಈ ರೀತಿಯ ಹೂ ಇರಬೇಕು, ಕಡ್ಡಿಯ ರೂಪದಲ್ಲಿರಬಾರ್ದು. ನಮಗೆ 11 ಸಂಖ್ಯೆಯಲ್ಲಿ ಬೇಕಾಗಿರ್ತದೆ. ಕಡ್ಡಿ ರೂಪದಲ್ಲಿರ್ತಕ್ಕಂತಹ ಲವಂಗವನ್ನು ಬಳಸಬಾರ್ದು. ಈ ರೀತಿ ಮೇಲ್ಭಾಗದಲ್ಲಿ ಹೂ ಇರಬೇಕು. 11 ಸಂಖ್ಯೆಯಲ್ಲಿ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ನಂತರ ಇದು ಜಾಕಾಯಿ ಅಥವಾ ಜಾಜಿಕಾಯಿ ಅಂತ ಕರೀತಾರೆ. ಇವು ಸಹ ನಿಮಗೆ ಪೂಜಾ ಸಾಮಗ್ರಿ ಮಾರಾಟ ಮಾಡ್ತಕ್ಕಂತಹ ಶಾಪ್ಗಳಲ್ಲಿ ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತವೆ. ಜಾಕಾಯಿ ಅಥವಾ ಜಾಜಿಕಾಯಿ ಅಂತ ಕೇಳಿ ನೀವು ವಿಚಾರಿಸಿ. ಇದು ನಮಗೆ 3 ಸಂಖ್ಯೆಯಲ್ಲಿ ಬೇಕಾಗುತ್ತೆ. ನಮಗೆ 3 ಕಾಯಿ ಆದರೆ ಸಾಕಿದ್ರಲ್ಲಿ. ನಿದ್ರಿಸುವ ಮೊದಲೇನು ಮಾಡಬೇಕು, ನೀವು ಏಕಾಂತವಾಗಿರಬೇಕು. ಈ ತಾಂತ್ರಿಕ ಉಪಾಯವನ್ನು ಪ್ರಯತ್ನ ಮಾಡುವಾಗ ಯಾರೂ ನಿಮ್ಮನ್ನು ಗಮನಿಸಬಾರ್ದು. ನೀವು ಒಬ್ಬರೇ ಇದ್ದಾಗ ನಿಮ್ಮ ಮನಸ್ಸನ್ನು ಏಕಾಗ್ರತೆಯಲ್ಲಿಟ್ಕೊಂಡು ಶಾಂತವಾಗಿರ್ತಕ್ಕಂತಹ ಒಂದು ಕೊಠಡಿಯಲ್ಲಿ ಕುಳಿತುಕೊಳ್ಳಿ. ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳಿ. ಚಂಚಲ ಮನಸ್ಸಿನಲ್ಲಿರಬಾರ್ದು. ಈ ತಾಂತ್ರಿಕ ಉಪಾಯ ಮಾಡುವಾಗ ಇದರ ಮೇಲೆ ಗಮನ ಇರಬೇಕು. ನೀವು ಮಾಡಬೇಕಾಗಿರೋದು ಏನು ಅಂದರೆ, ನಾನು ಆಗಲೇ ಹೇಳಿದ್ನಲ್ಲ, ಹೂ ಇರುವಂತಹ ಲವಂಗಗಳು 11 ಸಂಖ್ಯೆಯಲ್ಲಿ ತೆಗೆದುಕೊಳ್ಬೇಕು. 11 ಲವಂಗಗಳು. ಹಾಗೆ
ಈ ಜಾಕಾಯಿ ಎಂಬುದು ನಮಗೆ 3 ಸಂಖ್ಯೆಯಲ್ಲಿ ಬೇಕಾಗುತ್ತೆ. 3 ಜಾಕಾಯಿ. ಇವೆಲ್ಲವನ್ನೂ ಸಹ ನಿಮ್ಮ ಬಲಗೈಯಲ್ಲಿ ಮುಷ್ಟಿಯಲ್ಲಿ ಇಟ್ಕೊಳ್ಳಿ. ಮುಷ್ಟಿಯಲ್ಲಿ ಇಟ್ಕೊಂಡು ನಿಮ್ಮ ಪತಿ ಇರಬಹುದು, ಪತ್ನಿ ಇರಬಹುದು, ನಿಮ್ಮ ಪ್ರೇಮಿ ಇರಬಹುದು, ನಿಮ್ಮನ್ನು ಬಿಟ್ಟು ದೂರ ಹೋಗಿರ್ತಾರೆ, ಅಥವಾ ಒಂದೇ ಕುಟುಂಬದಲ್ಲಿ ವಾಸ ಮಾಡ್ತಿರ್ತಾರೆ ದಂಪತಿಗಳು, ಇಬ್ಬರ ನಡುವೆ ಹೊಂದಾಣಿಕೆ ಎಂಬುದೇ ಇರೋಲ್ಲ. ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಕುಟುಂಬದಲ್ಲಿ ಕಿರಿಕಿರಿ, ಹೊಂದಾಣಿಕೆ ಎಂಬುದೇ ಇರೋದಿಲ್ಲ. ಪ್ರೀತಿಸಿದಂತಹ ಪ್ರೇಮಿಗಳ ಮಧ್ಯದಲ್ಲಿ ಯಾವಾಗಲೂ ಯಾವುದೋ ಒಂದು ಸಮಸ್ಯೆಗಳು, ಅಥವಾ ನಿಮ್ಮಿಬ್ಬರ ನಡುವೆ ಬೇರೆ 3ನೇ ವ್ಯಕ್ತಿಯ ಪ್ರವೇಶ ಆಗಿ ಆ ವ್ಯಕ್ತಿ ಆ 3ನೇ ವ್ಯಕ್ತಿಯ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇರ್ತಾರೆ. ನಿಮ್ಮ ಎಲ್ಲ ವಿಚಾರಗಳನ್ನು ಅಥವಾ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ಕರೆ ಮಾಡಿ, ಗುರುಗಳೇ, ನನ್ನಿಂದ ನನ್ನ ಪತಿ ದೂರ ಆಗಿದ್ದಾರೆ, ಪ್ರೇಮಿ ದೂರವಾಗಿದ್ದಾರೆ, ನನ್ನ ನಂಬರ್ ಬ್ಲಾಕ್ ಮಾಡಿದ್ದಾರೆ, ಯಾವುದೇ ರೀತಿ ಸಂಪರ್ಕ ಇಲ್ಲ, ಇಂತಹ ಸಮಸ್ಯೆಗಳನ್ನ ಹೇಳ್ಕೊಳ್ತಿರ್ತೀರಿ. ಈ ಉಪಾಯ ನಿಮಗಾಗಿಯೇ. ಈ ರೀತಿ 2 ವಸ್ತುಗಳನ್ನು ನಿಮ್ಮ ಬಲಗೈನ ಅಂಗೈಯಲ್ಲಿ ಇಟ್ಕೊಂಡು ಮುಷ್ಟಿಯನ್ನು ಮಾಡಿಕೊಳ್ಳಿ. ಮುಷ್ಟಿಯನ್ನು ಮಾಡಿ ಕೇವಲ 11 ಬಾರಿ ನಾನು ಹೇಳ್ತಕ್ಕಂತಹ ಸರಳ ಮಂತ್ರ ಪಠಣೆ ಮಾಡಿ ಸಾಕು. ಓಂ ಹ್ರೀಂ ಯೋಗಿನೀಂ ಯೋಗಿನಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯ ಮುಖ ಹೃದಯಂ ಮಮ ವಶ್ಯಂ ಆಕರ್ಷಾಯ ಆಕರ್ಷಾಯ ಸ್ವಾಹ. ಈ ಉಪಾಯವನ್ನು ನೀವು ಏಕಾಂತದಲ್ಲಿದ್ದಾಗ ಪ್ರಯತ್ನ ಮಾಡಬೇಕು. ಮಂತ್ರ ಪಠಣೆ ಅಥವಾ ಮಂತ್ರವನ್ನು ಜಪಿಸುವಾಗ ನೀವು ಯಾವ ವ್ಯಕ್ತಿಗಾಗಿ ಈ ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಿ, ಆ ವ್ಯಕ್ತಿಯ ಮುಖ ಚಹರೆಯನ್ನು ನಿಮ್ಮ ಮನದಲ್ಲಿ ನೆನೆಸಿಕೊಳ್ಳುತ್ತಾ, ಕೇವಲ ಆ ವ್ಯಕ್ತಿಯನ್ನು ನೆನಪಿಸಿಕೊಳ್ಳುತ್ತಾ, ಇಂತಹ ವ್ಯಕ್ತಿಯು ನನಗೆ ಆಕರ್ಷಿತನಾಗಬೇಕು ಎಂಬಂತಹ ಸಂಕಲ್ಪವನ್ನು ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು, ಈ ವ್ಯಕ್ತಿ ಜೀವಿತ ಸಮಯ ನನ್ನೊಂದಿಗೆ ನನಗೆ ಅನುಕೂಲಕರವಾಗಿ ನಡೆದುಕೊಳ್ಬೇಕು ಎಂಬಂತಹ ಒಂದು ಸಂಕಲ್ಪವನ್ನು ಮಾಡಿಕೊಂಡು, ಈಗ ತಿಳಿಸಿದಂತಹ ಮಂತ್ರವನ್ನು ನೀವು 11 ಬಾರಿ ಜಪಿಸಬೇಕಾಗಿರ್ತದೆ. ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೇನೆ. ಓಂ ಹ್ರೀಂ ಯೋಗಿನಿಂ ಯೋಗಿನಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯ ಮುಖ ಹೃದಯಂ ಮಮ ವಶ್ಯಂ ಆಕರ್ಷಾಯ ಆಕರ್ಷಾಯ ಸ್ವಾಹ. 11 ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ಕೈಯಲ್ಲಿರ್ತಕ್ಕಂತಹ ಈ ಎಲ್ಲ ವಸ್ತುಗಳನ್ನು ಏನು ಮಾಡಬೇಕು, ಯಾವುದಾದ್ರೂ ಒಂದು ಚಿಕ್ಕ ವಸ್ತ್ರದಲ್ಲಿ ಗಂಟನ್ನು ಮಾಡಿಕೊಳ್ಳಿ. ನೀವು ಬಳಸ್ತಕ್ಕಂತಹ ಕರವಸ್ತ್ರ, ಒಂದು ಹ್ಯಾಂಡ್ ಕರ್ಚೀಫ್ ಆದರೂ ಸರಿ, ಅಥವಾ ಒಂದು ಅಂಗೈ ಅಗಲ ಯಾವುದಾದ್ರೂ ಒಂದು ಬಟ್ಟೆ ಅಂದರೆ ವಸ್ತ್ರ, ಉಪಯೋಗಿಸದೇ ಇರತಕ್ಕಂತಹ ಹೊಸ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಸರಿ, ಅದು ಇಲ್ಲ ಯಾವುದಾದ್ರೂ ಒಂದು ಪೇಪರ್, ಹಳೆಯ ಒಂದು ಯಾವುದಾದ್ರೂ ಒಂದು ಪೇಪರ್, ಅಲ್ಲಿ ಒಂದು ವೈಟ್ ಶೀಟ್ ಏನೋ ಸಿಗುತ್ತಲ್ಲ, ಒಂದು ಪೇಪರಲ್ಲಿ ಇದನ್ನು ಒಂದು ಗಂಟನ್ನಾಗಿ ಮಾಡಿ, ನಿಮ್ಮ ಒಂದು ಹ್ಯಾಂಡ್ ಕರ್ಚೀಫ್ ಆದರೂ ಸರಿ, 3 ಜಾಕಾಯಿ ಮತ್ತು ನಾವು ಬಳಸಿರ್ತಕ್ಕಂತಹ 11 ಲವಂಗಗಳನ್ನು ಸೇರಿಸಿ ನಾವು ಒಂದು ಗಂಟನ್ನಾಗಿ ಮಾಡಬೇಕು. 11 ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ಮೇಲೆ ಇದನ್ನು ಗಂಟನ್ನಾಗಿ ಮಾಡಿಕೊಂಡು ಈ ಉಪಾಯ ಪ್ರಯತ್ನ ಮಾಡಿರ್ತೀರಲ್ಲ ನೀವು ನಿದ್ರಿಸುವಂತಹ ಸಮಯದಲ್ಲಿ, ಹಾಗೆ ನೀವು ನಿದ್ರಿಸುವಾಗ ನಾವೇನು ಈ ವಸ್ತುಗಳನ್ನು ವಸ್ತ್ರದಲ್ಲಿ ಅಥವಾ ಒಂದು ಪೇಪರಲ್ಲಿ ಗಂಟನ್ನಾಗಿ ಮಾಡಿದ್ದೇವೆ, ಅದನ್ನು ನೀವು ಮಲಗುವಂತಹ ಸ್ಥಳದಲ್ಲಿ ನಿಮ್ಮ ಹಾಸಿಗೆ ಕೆಳಭಾಗದಲ್ಲಿರಬಹುದು, ನಿಮ್ಮ ತಲೆದಿಂಬು ಅಂದರೆ ನಿಮ್ಮ ಒಂದು ಪಿಲ್ಲೋ ಕೆಳಭಾಗದಲ್ಲಿ ಇಟ್ಕೊಂಡು 1 ದಿನದ ಮಟ್ಟಿಗೆ ನಿದ್ರಿಸಬೇಕು. ನಂತರದ ದಿನ ಬೆಳಿಗ್ಗೆ ಈ ಒಂದು ಗಂಟಲಿರ್ತಕ್ಕಂತಹ ವಸ್ತುಗಳನ್ನು ತೆಗೆದುಕೊಳ್ಳಿ. ನೀವು ಬಳಸಿರ್ತಕ್ಕಂತಹ ವಸ್ತ್ರ ಇರಬಹುದು, ಪೇಪರನ್ನು ಹೊರಗಡೆ ಹಾಕಿಬಿಡಿ. ನಂತರ ಏನು ಮಾಡ್ತೀರಿ, ಈ 3 ಜಾಕಾಯನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಮೊದಲಿಗೆ ನಾವು 11 ಲವಂಗಗಳೇನಿದೆ ನಾವು ಗಂಟಲಿದ್ದಂಥದ್ದನ್ನು ಹೊರಗಡೆ ತೆಗೆದುಕೊಂಡಿದ್ದೇವೆ. ಇವುಗಳನ್ನು ನಾವು ನಿಮ್ಮ ಮನೆಯಿಂದ ಹೊರಗಡೆ ಬನ್ನಿ, ಮನೆಯ ಮೇಲೆ ನಿಮ್ಮ ಟೆರೇಸಲ್ಲಿರಬಹುದು ಅಥವಾ ಮನೆಯಿಂದ ಹೊರಗಡೆ ಬಂದರೂ ಸರಿ, ಈ 11 ಲವಂಗಗಳನ್ನು ಕರ್ಪೂರದಿಂದ ಸುಡಬೇಕು. ತುಂಬ ಸುಲಭವಾಗಿರ್ತಕ್ಕಂತಹ ಉಪಾಯ. ಇದನ್ನು ಮಾಡುವಾಗ ಯಾರೂ ನಿಮ್ಮನ್ನು ಗಮನಿಸಬಾರ್ದು, ಇದರ ಬಗ್ಗೆ ಎಚ್ಚರ ವಹಿಸಬೇಕು. ನೀವು ಏಕಾಂತದಲ್ಲಿರಬೇಕು. ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಈ ಒಂದು ಉಪಾಯವನ್ನು ಅಥವಾ ಈ ರೀತಿ ಒಂದು ಉಪಾಯವನ್ನು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಎಂಬುದನ್ನು ಯಾರೊಂದಿಗೂ ಸಹ ಹೇಳ್ಕೊಳ್ಬೇಡಿ. ರಹಸ್ಯವಾಗಿ ಪ್ರಯತ್ನ ಮಾಡಬೇಕು. ತಾಂತ್ರಿಕ ಉಪಾಯಗಳೆಲ್ಲವೂ ಸಹ
ಯಾರಿಗೂ ತಿಳಿಯದ ರೀತಿ ಎಚ್ಚರ ವಹಿಸಬೇಕು, ರಹಸ್ಯವಾಗಿ ಪ್ರಯತ್ನವನ್ನು ಮಾಡಬೇಕು. 11 ಲವಂಗಗಳನ್ನು ಕರ್ಪೂರದ ಸಹಾಯದಿಂದ ಸುಡಬೇಕು. ಮನೆಯಲ್ಲಿ ಸುಡುವಂತಿಲ್ಲ, ಮನೆಯಿಂದ ಹೊರಗಡೆ ಹೋಗಬೇಕು, ಅಥವಾ ನಿಮ್ಮ ಮನೆಯ ಮಹಡಿ ಮೇಲೆ, ಟೆರೇಸ್ ಮೇಲೆ ಎಲ್ಲಾದರೂ ಸರಿ ಕರ್ಪೂರವನ್ನು ಬಳಸಿ ನಾವು 11 ಲವಂಗಗಳನ್ನು ಸುಡಬೇಕಾಗುತ್ತೆ. ಸಂಪೂರ್ಣವಾಗಿ ಸುಟ್ಟಿದ್ದಾದಮೇಲೆ ಅದರಲ್ಲಿ ಏನೂ ಉಳಿಯೋದಿಲ್ಲ. ಒಂದು ವೇಳೆ ಉಳಿದಿರ್ತಕ್ಕಂತಹ ಭಸ್ಮ ಏನಾದರೂ ಇದ್ದರೆ ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಯಾರೂ ತುಳಿದೇ ಇರತಕ್ಕಂತಹ ಸ್ಥಳದಲ್ಲಿ ಅಥವಾ ಯಾವುದಾದ್ರೂ ಒಂದು ಗಿಡದ ಪಾಟ್ಗಳಿರ್ತದಲ್ಲ ಮನೆಯಲ್ಲಿ, ಅಲ್ಲಿ ಅಥವಾ ಗಿಡದ ಬುಡದಲ್ಲಿ ಆ ಒಂದು ಭಸ್ಮವನ್ನು ಹಾಕಿ ಬರ್ಬೋದು. 11 ಲವಂಗಗಳು ಸಂಪೂರ್ಣವಾಗಿ ಕರ್ಪೂರದ ಸಹಾಯದಿಂದ ಸುಡಬೇಕು. ಇದು ಬಹಳ ಮುಖ್ಯ. ಈ ಮಂತ್ರವನ್ನು 11 ಬಾರಿ ಜಪಿಸೋದ್ರಿಂದ ದಂಪತಿಗಳ ನಡುವೆ ಇರ್ತಕ್ಕಂತಹ ದೈನಂದಿನ ಜಗಳಗಳು ಕಡಿಮೆಯಾಗುತ್ತವೆ. ಪತಿ ಪತ್ನಿಯರ ನಡುವೆ ಉತ್ತಮವಾದಂತಹ ಹೊಂದಾಣಿಕೆ ಬೆಳೆಯುತ್ತವೆ. ಪ್ರೇಮಿಗಳ ನಡುವೆ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ಇಬ್ಬರ ನಡುವೆ ಒಳ್ಳೆಯ ಬಾಂಡಿಂಗನ್ನು ಕಾಣಬಹುದು. ತುಂಬ ಅದ್ಭುತವಾದಂತಹ ಉಪಾಯ. ಹಾಗೆ ಇಲ್ಲಿರ್ತಕ್ಕಂತಹ 3 ಜಾಕಾಯಿ, ನಾವು ಈ ಒಂದು ಉಪಾಯಕ್ಕೆ ಇಲ್ಲಿರ್ತಕ್ಕಂತಹ 11 ಲವಂಗಗಳನ್ನು ನಾವು ಕರ್ಪೂರದಲ್ಲಿ ಸುಟ್ಟಿದ್ದೇವೆ. ಉಳಿದಂತಹ ಈ 3 ಜಾಕಾಯನ್ನು ತೆಗೆದುಕೊಂಡು ಹೋಗಬೇಕು. ನಿರ್ಜನ ಪ್ರದೇಶದಲ್ಲಿ, ಎಲ್ಲಿ ಜನಸಂದಣಿ ಇರಲ್ಲ, ಯಾವುದಾದ್ರೂ ಮೈದಾನ ಇರಬಹುದು, ಹೊಲಗಳಿರಬಹುದು, ಬಯಲು ಪ್ರದೇಶವಿರಬಹುದು, ಯಾರೂ ನಿಮ್ಮನ್ನು ಗಮನಿಸಬಾರ್ದು. ನಿರ್ಜನ ಪ್ರದೇಶದಲ್ಲಿ ಈ 3 ಜಾಕಾಯನ್ನು ಒಂದು ಚಿಕ್ಕದಾಗಿರ್ತಕ್ಕಂತಹ ಗುಂಡಿಯನ್ನು ಅಗೆಯಿರಿ. ಗುಂಡಿ ಅಗೆಯೋದಂದರೆ ನಮಗೆ ದೊಡ್ಡ ಗಾತ್ರದಲ್ಲಿ ಅವಶ್ಯಕತೆ ಇಲ್ಲ. ನಾವು ಈ 3 ಹೂತಿಡಬೇಕು. ನಿರ್ಜನ ಪ್ರದೇಶದಲ್ಲಿ ಮಣ್ಣಲ್ಲಿ ಈ 3 ಹೂತಿಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಚಿಕ್ಕ ಗುಂಡಿಯನ್ನು ಅಗೆದು ಆ ಒಂದು ಗುಂಡಿಯಲ್ಲಿ ಈ 3 ಜಾಕಾಯಿ ಅಥವಾ ಜಾಜಿಕಾಯಿ ಅಂತ ಏನು ಹೇಳ್ತೇವೆ ಇದನ್ನು ಆ ಮಣ್ಣಲ್ಲಿ ಹೂತಿಟ್ಟು ಅಲ್ಲಿಂದ ಮನೆಗೆ ಹಿಂತಿರುಗಬೇಕು. ತುಂಬ ಸರಳವಾಗಿರ್ತಕ್ಕಂತಹ ಪರಿಹಾರ. ಬಹಳಷ್ಟು ಜನ ಕರೆ ಮಾಡಿದ್ದೀರಿ ಇದೇ ವಿಚಾರಕ್ಕೆ. ದಂಪತಿಗಳು, ಪ್ರೇಮಿಗಳು, ಪತ್ನಿ ಅಥವಾ ಪತಿ ಬೇರೆ ಸಂಪರ್ಕದಲ್ಲಿದ್ದಾರೆ, ಪತಿ ನನ್ನಿಂದ ದೂರವಾಗಿದ್ದಾರೆ, ಪತ್ನಿ ನನ್ನಿಂದ ದೂರವಾಗಿದ್ದಾರೆ, ಈ ರೀತಿ ಸಮಸ್ಯೆಗಳಿಗೆ ಪ್ರೇಮಿ ನನ್ನನ್ನು ಬಿಟ್ಟು ದೂರ ಹೋಗಿದ್ದಾರೆ, ಅಥವಾ ಈಗ ಬೇರೊಬ್ಬ 3ನೇ ವ್ಯಕ್ತಿಯ ಜೊತೆಯಲ್ಲಿದ್ದಾರೆ, ನನ್ನನ್ನು ಇಗ್ನೋರ್ ಮಾಡಿ ನನ್ನನ್ನು ಅವಾಯ್ಡ್ ಮಾಡಿದ್ದಾರೆ, ಮರಳಿ ಆ ವ್ಯಕ್ತಿ ನನ್ನ ಜೀವನದಲ್ಲಿ ಬೇಕು, ನಾನು ಅವ್ರ ಜೊತೆಯಲ್ಲೇ ಇರಬೇಕು, ನಮ್ಮಿಬ್ಬರ ನಡುವೆ ಇರತಕ್ಕಂತಹ ಒಂದು ರಿಲೇಷನ್ಶಿಪ್ ತುಂಬ ಗಟ್ಟಿಯಾಗಬೇಕು. ಈ ರೀತಿ ಆಲೋಚನೆಯಲ್ಲಿರ್ತಕ್ಕಂತಹ ಯಾವುದೇ ವ್ಯಕ್ತಿ ಆದರೂ ಸರಿ, ಸ್ತ್ರೀ ಪುರುಷ ಯಾರಾದರೂ ಸರಿ, ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ನಾನಾಗಲೇ ಹೇಳಿದ ಹಾಗೆ ಈ ಉಪಾಯವನ್ನು ನೀವು ಯಾವುದೇ ದಿನಗಳಲ್ಲಾದರೂ ಪ್ರಯತ್ನ ಮಾಡಬಹುದು. ನೀವು ನಿದ್ರಿಸುವ ಮೊದಲು, ನಂತರದ ದಿನ ಬೆಳಗ್ಗೆ ಮಾಡಬೇಕಾಗಿರ್ತಕ್ಕಂಥದ್ದು ನಾನು ಈಗಾಗಲೇ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೇನೆ. 11 ಲವಂಗಗಳನ್ನು ಕರ್ಪೂರದಿಂದ ಸುಡಬೇಕು, ಮನೆಯಿಂದ ಹೊರಗಡೆ ಅಥವಾ ಮನೆಯ ಮೇಲ್ಭಾಗದಲ್ಲಿ, ಯಾರು ನಿಮ್ಮನ್ನು ಗಮನಿಸದಂತಹ ಸ್ಥಳ. ಹಾಗೆ ಉಳಿದಂತಹ 3 ಜಾಕಾಯನ್ನು ನೀವು ನಿರ್ಜನ ಪ್ರದೇಶದಲ್ಲಿ ಒಂದು ಚಿಕ್ಕ ಗುಂಡಿಯನ್ನು ಅಗೆದು ಅಲ್ಲಿ ಹೂಚಿಟ್ರೆ ನಿಮ್ಮಿಬ್ಬರ ನಡುವೆ ಒಳ್ಳೆಯ ಒಂದು ಬಾಂಡಿಂಗ್ ಬೆಳೆಯುತ್ತೆ. ಪ್ರೇಮಿಗಳಿರಬಹುದು, ದಂಪತಿಗಳಿರಬಹುದು, ನಿಮ್ಮ ಕುಟುಂಬ ಸದಸ್ಯರು ಯಾರಾದರೂ ನಿಮ್ಮ ಜೊತೆ ಅನುಕೂಲವಾಗಿ ನಡೆದುಕೊಳ್ಳಲು ಈ ಒಂದು ಉಪಾಯ ಅದ್ಭುತವಾದಂತಹ ಉಪಾಯ. ವೀಕ್ಷಕರೇ, ಈ ತಾಂತ್ರಿಕ ಉಪಾಯದ ಮಾಹಿತಿ ನಿಮಗಿಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಿಮ್ಮ ಒಂದು ಅಭಿಪ್ರಾಯಗಳೇನಿದೆ ಅವುಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನಷ್ಟು ತಾಂತ್ರಿಕ ಉಪಾಯಗಳನ್ನು ತಿಳಿದುಕೊಳ್ಳಲು ಈ ನಮ್ಮ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಾಲಯ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಪ್ರಯತ್ನಿಸುವಂತಹ ಈ ತಾಂತ್ರಿಕ ಉಪಾಯದಲ್ಲಿ ನಿಮಗೆ ಶೀಘ್ರ ಶುಭ ಫಲ ದೊರೆಯಲಿ ಎಂದು ನಾನು ಸಹ ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.